ಅರೇಂಜ್ಮೆಂಟ್ ಅಂತೂ ಭಾಳ ಚಂದ ಮಾಡ್ರಿ ನೋಡ್ರಿ. ನಾನು ಮನಿ ಒಳಗ ಅಂದ್ರಲ್ಲ ಸಿಂಪಲ್ ಆಗಿ ಮಾಡಿರ್ಬೋದು ಅಂತ ಅನ್ಕೊಂಡ್ವಿ, ಆದ್ರೆ ಮನಿ ಒಳಗ ಆದ್ರೂ ಹಿಂದೆ ಡೆಕೋರೇಷನ್ ಅದು ಭಾಳ ಚಂದ ಮಾಡ್ಸಿರಿ. ಈಗ ಹಳದಿ ಶಾಸ್ತ್ರ ಎಲ್ಲ ಹಿಂಗ ಮಾಡ್ತಾರ್ರಿ ಅತ್ಯಾರ. ಹ್ಞೂ ನೋಡ ಶಶಿ, ಈಕಿ ಮದ್ವೆ ಹಿಂಗಿದ್ರು ಭಾಳ ಸಿಂಪಲ್ ಆಗಿ ಮಾಡತ್ತಿದ್ವಿ, ಹಾಗಾಗಿ ಹಳದಿ ಫಂಕ್ಷನ್ ಅದು ಚಂದಾಗಿ ಮಾಡಿಸೋಣವ, ನಂಗೆ ಫೋಟೋ ಶೂಟ್ ಅದು ಮಾಡಿಸ್ಕೋದೈತಿ ಅಂದ್ಲ ನನ್ನ ಮಗಳ. ಆತರ ನಿನ್ನ ಮನಸ್ಸಿಗಾರ ಯಾಕೆ ಬೇಜಾರು ಮಾಡ್ಕೋದು ಅಂತೇಳಿ ಒಂದೆರಡು ದಿನ ಮುಂಚೆನೇ ಮಾಡತ್ತೆ ನೋಡ. ಹೌದ್ರಿ ಚಂದ್ರಕರ, ನಮ್ಮ ಕಾಲ್ದಂಗೆಲ್ಲ ಅಲ್ರಿ. ಈಗ ನಮ್ಮ ಕಾಲದಾಗ ಸುರ್ಗಿ ಕಟ್ಟಿ ಅರ್ಶಿನ ಹಚ್ಚಿ ಸುರ್ಗಿ ಎರೆದ್ಬಿಟ್ರೆ ಮುಗಿದು ಹೊಕ್ಕೈತೆ ಅರ್ಶಿನ ಶಾಸ್ತ್ರ. ಈಗ ಹಂಗಲ್ರಿ, ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇಂಥ ಹೂವಿನ ಎಲ್ಲ ಪಕ್ಳಿಗೆ ಹಾಕಿ ತಂದು ಕುಂಡ್ರಿಸಿವ್ರಿಗೆ ಅರ್ಶಿನ ಹಚ್ಚಿ ಫೋಟೋ ತೆಗೆದಾಗ ಇವ್ರದ್ದು ಅರ್ಶಿನ ಶಾಸ್ತ್ರಿ. ಈಗಿನವ್ರದ್ದು ಹೆಚ್ಚಿಂದ ಐತಿ ಬಿಡ್ರಿ. ಅದೇನೋ ಮೆಹಂದಿ ಶಾಸ್ತ್ರ ಅಂತ, ಇವ್ರ ಹಳದಿ ಶಾಸ್ತ್ರ ಅಂತ, ಆಮೇಲೆ ಈಗಿನೂ ಆ ಬಚ್ಚಲ ಪಾಟಿ ಅಂತ ಎಲ್ಲ ಮಾಡ್ಕೋತಾವ್ರಿ. ಯಾವಾಬೇ ಅದು ನಿನಗೆ ಗೊತ್ತಿದ್ರ ಮಾತಾಡ, ಇಲ್ಲಂದ್ರೆ ಮಾತಾಡಕೋಬೇಡ. ಬಚ್ಚಲ ಪಾರ್ಟಿ ಅಲ್ಲದ ಬ್ಯಾಚುಲರೇಟ್ ಪಾರ್ಟಿ. ಚಾಲು ಮಾಡೋಣ್ರಿ ಹಂಗಾರ ಫಂಕ್ಷನ್. ಚಂದ್ರಕರ ನಾವಷ್ಟೇ ರೀ. ಅಂದ್ರೆ ನಿಮ್ಮ ತಂಗಿದು ಅದಾರಲ್ರಿ ಗಿರ್ಜಾಕರ, ಕರೆದಿಲ್ಲ ನೀವೇ? ಅಯ್ಯೋ ಶರಕರ, ಕರ್ದೇನ್ರಿಪ್ಪ, ಕರ್ದೇನಿ. ಎಲ್ಲರನ್ನೂ ಫೋನ್ ಹಚ್ಚಿ ಕರ್ದೇನಿ. ಎಲ್ಲರೂ ಹಿಂದಿನ ದಿನ ಬರೋಕ್ಕಾಗಿಲ್ಲ, ಮದುವೆಗೆ ಬರ್ತೇವೆ ಅಂದ್ಬಿಟ್ಟಾರಿಪ್ಪ. ಇವ್ರವ್ವ ಪೂಜಾಗಳವ್ವ ಗಿರ್ಜನು ಕರ್ದಿನ್ರಿ. ಅಕ್ಕಿನ ಹೇಳಿದ್ರಿ ಹಿಂಗಂತೇಳಿ. ಆತಕೋ ಅಂಥೇಳಿ ಅದಕ್ಕೆ ಶಶಿಗೆ ನಿಮ್ಮ ಮನೆಯವ್ರೆಲ್ಲ ಕರ್ಕೊಂಡು ಮಾವ ಅಂತ ಹೇಳಿದೆ. ಮತ್ತು ಮಂದಿ ಎಲ್ಲ ಆಕೈತೆ ನೋಡ್ರಿ ಅದಕ್ಕೆ. ಹೌದೇನ ರೀ? ಇರ್ಲಿ ತೋರಿ, ಇರ್ಲಿ. ಆರ್ತಿ ಒಂದು ತರ್ತಂತಲ್ರಿ ಯಾಕಾರ? ಹಾಂ ತೊಗೊಂಡು ಬರ್ರಿ. ಪೂಜಾ ಅಯ್ಯೋ ಗುರ್ತ ಹಿಡಿಯೋಕ್ಕಾಗೋತ್ತಲ್ಲ ನಿನ್ನ, ಅಷ್ಟು ಬದಲಾಗ್ಬಿಟ್ಟು ನೋಡುವ, ಭಾಳ ಬದಲಾಗಿಬಿಡು ನೀನು. ನಿನ್ನ ಡ್ರೆಸ್ ಗುರ್ತ ಹಿಡಿಯೋಕ್ಕಾಗೋತ್ತ ಪೂಜಾ ನಿನ್ನೆ? ಹೌದು ದೊಡ್ಡವ, ಚಲೋ ಕಾಣತೈತಾ? ಹಾಂ ಅಡ್ಡಿಲ್ಲ, ಚಲೋ ಕಾಣತೈತಿ. ಚಾಲೋ ಮಾಡ್ರಿ ಅಕ್ಕಾರ, ಅರ್ಶಿನ ಹಚ್ಚಕ್ಕೆ ನಿಮ್ಮಿಂದ ಚಾಲೋ ಮಾಡ್ರಿ. ಅಯ್ಯೋ ನೀವು ಹಚ್ಬೇಕಿಲ್ರಿ, ನೀವು ಹಚ್ರಿ ಅಕ್ಕಾರ. ಯಾರ ಹಾಡಾಡ್ದಿದ್ರೆ ಚಲೋ ಇರ್ತಿತ್ತು. ನಮ್ಮ ಕಾಲದಾಗ ಹಾಡೋರ್ದು ಇರ್ತಿದ್ರಿಪ್ಪ ನಮ್ಮ ಹಳ್ಳಿ ಕಡೆ. ಇಲ್ಲಿ ಸಿಟಿಯಾಗ ಇರ್ತಿರ್ತಾರೋಣ್ರಿ ಹಾಡೋರ್ನ. ಹಂಗೇನತ್ತೀರಿ? ಪೂಜಾ ಇನ್ನೂ ಒಂದು ಹಾಡುವ. ಏನ್ರಿ ಅತ್ತೀರ? ನಾನು ಇಲ್ರಿಪ್ಪ, ನನಗೆ ಅರ್ಶಿನ ಪರ್ಶಿನ ಹಚ್ಚೋ ಹಾಡುಗಳು ಸೋಬಾನ್ ಹಾಡೋದು ನನಗೆ ಬರಂಗಿಲ್ರಿ. ಸೋಬಾನ್ ಹಾಡ ಆಗ್ಬೇಕಂತಿಲ್ಲ, ಈಗ ಕಾಲ ಭಾಳ ಬದಲಾಗೈತಿ. ಯಾವ್ದಾರ ಒಂದು ಪಿಕ್ಚರ್ ಹಾಡಿದ್ರೆ ಬಂದು ಹಾಡತ್ತಾಗ. ಪಿಕ್ಚರ್ ಹಾಡ ಪ್ರೀತಿ ನೀನ ಹಾಡ. ನೀನು ಪ್ರೀತಿನ? ಪ್ರೀತಿ ಹಾಡ್ತಿಲಿ? ನನಗಂದ್ರೂ ಹಾಡಕ್ಕೆ ಬರಂಗಿಲ್ಲ ಪೂಜಕ್ಕ, ನಿನಗೆ ಬಂದ್ರೆ ಹಾಡುವ, ನೀನು ಬೇರೆದ್ರ ಮೇಲೆ ಹೇಳಕ್ ಹೋಗ್ಬೇಡ. ಆಯ್ತು ತಗೋರಿ, ಚಾಲೋ ಮಾಡ್ರಿ, ನಾನು ಹಾಡ್ತೀನಿ. ನೀ ಚಂದ್ರಕ್ಕ ನೀ ಅರ್ಶಿನ ಹಚ್ಚ, ಹಾಡಕ್ಕೆ ಚಾಲೋ ಮಾಡ್ತಾ. ಹ್ಞೂ ರೀ, ಹಚ್ತೀನಿ. ಮದುಮಗನಿಗೆ ಅರಿಶಿನ ಹಚ್ಚೋಣ, ಮದುಮಗನಿಗೆ ಮುತ್ತೈದೆಯರೆಲ್ಲ ಬನ್ನಿ, ಸೋಬಾನ ಹಾಡ ಬನ್ನಿ, ಬೀಗರು ಬೀಗರು ಅರಿಶಿನ ಹಚ್ಚಿ ಸಂತಸ ಪಡೆಯೋಣ. ಅರಿಶಿನ ಹಚ್ಚೋಣ ಮದುಮಗಳಿಗೆ, ಅರಿಶಿನ ಹಚ್ಚೋಣ ಮದುಮಗಳಿಗೆ, ಮುತ್ತೈದೆಯರೆಲ್ಲ ಬಂದು ಸೋಬಾನ ಹಾಡಿರೆಂದು, ಮುತ್ತೈದೆಯರೆಲ್ಲ ಬಂದು ಸೋಬಾನ ಹಾಡಿರೆಂದು, ಬೀಗರು ಬೀಗರು ಸಂತೋಷದಿ ಅರಿಶಿನ ಹಚ್ಚೋಣ. ಬಾವಾ ಪೂಜಾ, ನಿಮ್ಮ ಅಕ್ಕಂದ ಮದುವೆ ತಂಗಿಗೆ ನೀನು ಹಚ್ಚಬಾ, ಅರಿಶಿನ ಹಚ್ಚಬಾ. ಹ್ಞೂ ದೊಡವ. ಫೋನ್ ನಂದ? ಅಯ್ಯೋ, ಆ ವಾಚ್ ಮನೆಗೆ ಡೆಲಿವರಿ ಮಾಡಂತ ಹೇಳಿ ಬಂದಿದ್ದೆ. ಮೇ ಬಿ ಅವರ ಏನಾರ ಬಂದಿರ್ಬೇಕು. ಆ ಕಡೆ ಹೋಗಿ ಮಾತಾಡೋಂಗ. ಶಶಿ ಅವರೇ, ನೀವು ಅರ್ಶಿನ ಹಚ್ತೀರಿ? ಬಂದೆ. ಸರಿ ಸಾಕ್ಷಿ ಅವ್ರೆ. ಅವ್ವ ನನ್ನ ಮಗಳು ಬಂಗಾರ ಗಿತ್ತಿ ನೋಡ್ರಿ ಶರಕರ. ನನ್ನ ಮಗಳಿಗೆ ಅರ್ಶಿನ ಹಚ್ಚಿದ ತಕ್ಷಣ ಮದುಮಗಳ ಕಡೆ ಎದ್ದು ಕಾಣಕತ್ ನೋಡ್ರಿ. ಹಾಂ ರೀ, ಹೆಣ್ಣು ಮಕ್ಕಳಂದ್ರೆ ಹಂಗೆ ಅಲ್ರಿ. ಹೌದೌದ್ರಿ, ಬರ್ರಿ ಅರ್ಶಿನ ಹಚ್ಚಬರಿ, ಆರತಿ ಮಾಡ್ತಾರೆ. ಆರತಿ ಮಾಡ್ರಿ ಅಕ್ಕಾರ. ಏನು ಮೇಡಮ್, ಅವಾಗ್ಲಿಂದ ಕಾಲ್ ಮಾಡತ್ತೀನಿ ನಿಮ್ಗೆ. ನಮ್ಗೆ ಇನ್ನೂ ಡೆಲಿವರಿ ಇರ್ತಾವೆ ಮೇಡಮ್, ಲಘುನ ಪಿಕ್ ಮಾಡಬೇಕು ನೀವು ನಿಮ್ಮ ಐಟಮ್ನ.
ಅಯ್ಯೋ ಸಾರಿ ಸರ್ ನಾನು ನಿಮ್ಗೆ ಮೊದಲೇ ಹೇಳಿ ಬಂದಿದ್ದೆ ಅಲ್ಲ ಶಾಪ್ ಒಳಗೆ ನಿಮ್ಮ ಓನರ್ ಇದ್ದಾರಲ್ಲ ಅವ್ರು ಹೇಳಿ ಬಂದಿದ್ದೆ ನಾನು ಒಂದು ಫಂಕ್ಷನ್ಗೆ ಹೋಗ್ತೀನಿ ಸರ್ ಸ್ವಲ್ಪ ಕಾಲ್ ಮಾಡಿ ಬರ್ರಿ ಬರೋಕ್ಕಿಂತ ಮುಂಚೆ ಒಂಚೂರು ಕಾಲ್ ಮಾಡಿರಿ ಅಂತ ಹೇಳಿದ್ದೆ ನೀವು ಇಲ್ಲೇ ಬಂದ ಕಾಲ್ ಮಾಡತ್ತೀರಿ ಅಯ್ಯೋ ಮೇಡಮ್ ನೀವು ಓನರ್ ಹತ್ರ ಹೇಳಿದ್ರೆ ನಮಗೆ ಹೆಂಗೆ ಗೊತ್ತಾಗ್ಬೇಕು ಮೇಡಮ್. ತೊಗೊಳ್ಳಿ ಮೇಡಮ್, ತೊಗೊಂಡು ಸ್ವಲ್ಪ ಒ ಟಿ ಪಿ ಶೇರ್ ಮಾಡ್ತೀರಾ? ಹಾಂ ಸರಿ ಸರ್. ಇದೇ ಥರ ಸೇಮ್ ಆರ್ಡರ್ ಇತ್ತು ಮೇಡಮ್ ಇನ್ನೊಂದು ಕಡೆ, ಅಲ್ಲಿ ಕೊಟ್ಬಿಟ್ಟೆ ಇಲ್ಲಿ ಬರ್ತಿರೋದು ನಾನು. ಎಷ್ಟೊತ್ತು ವೇಟ್ ಮಾಡ್ಬೇಕು ಮೇಡಮ್? ಈ ಥರ ಎಲ್ಲ ಕಸ್ಟಮರ್ ಹಿಂಗೆ ಆಡಿದ್ರೆ ನಾವು ಹೆಂಗೆ ಮಾಡ್ಬೇಕು ಮೇಡಮ್ ಕೆಲಸನ? ಸಾರಿ ಸರ್ ಸಾರಿ. ಬಿಡಿ ಮೇಡಮ್. ಸರಿ, ನಾನು ಬರ್ತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಇದನ್ನು ಎಲ್ಲಿಟ್ಟು ಬರಲಿ? ಇದನ್ನು ತೊಗೊಂಡಂದ್ರೂ ನಾ ಈಗ ಒಳಗೆ ಹೋಗೋಕೆ ಆಗಿಲ್ಲ. ಒಳಗೆ ಹೋದ್ನಿ ಅಂತಂದ್ರೆ ಇದ್ರೊಳಗೆ ಏನೈತಿ, ಯಾರಿಗೆ ತರಿಸ್ತಿ? ನಾ ತರಿಸಿದ್ದು ಎಲ್ಲರಿಗೂ ಗೊತ್ತಾಕೈತಿ. ಹೋಗಿ ಮನೆಗೆ ಹೋಗಿ ಇಟ್ಟು ಬಂದುಬಿಡ್ಲಾ? ಅದೇ ಸರಿ, ಅಷ್ಟೇ ಮಾಡ್ತೇನೆ. ಈ ಕಿತಾಪತಿ ಹೆಂಗಸು ಯಾಕೆ ಸುಮ್ಮನೆ ಬಂದ್ಲೆ? ಏನೋ ಒಂದು ಕಾಲ್ ಬಂತೆ. ಕಾಲ್ ನೋಡಿದ ತಕ್ಷಣ ಹೊರಗೆ ಬಂದ್ಲೆ. ಯಾರೋ ಏನೋ ಕೊಟ್ಟಲ್ಲ. ಏನಿರ್ಬೋದು? ಸಿದ್ಧಾರ್ಥ್ ಮಾವನ್ ಬರ್ತಡೇಗೆ ಏನಾದರೂ ಗಿಫ್ಟ್ ತರಿಸಿಲ್ಲಲ್ಲ ಈಕೆ ಮತ್ತೆ? ಹೇಳಕ್ಕೆ ಬರಂಗಿಲ್ಲಕ್ಕಿದೆ. ಏನಾರ ಒಂದು ಕಿತ್ತಾಬಜ್ಜಿ ಮಾಡ್ತಿರ್ತಾ, ಏನಂತ ತಿಳ್ಕೊಬೇಕಲ್ಲ. ಎಲ್ಲಿ ಹೋದ್ಲ? ಮನೆಗೆ ಹೊಂಟ್ಲಾ? ನೋಡ್ತೇನೆ. ಏನಿದೆ ಇದಾ? ನಾ ನೋಡಿದ ವಾಚ್ ಇದಲ್ಲಲ್ಲ, ಇದ ಬೇರೆ. ಹಾಂ ನಾ ನೋಡಿದ ವಾಚು ಇದಲ್ಲ, ಇದಲ್ವೇ ಅಲ್ಲ. ಇದು ಬೇರೆನ ಕಳ್ಸಾರಲ್ಲ ಇವ್ರ. ಏನು ಮಾಡ್ತಾರಪ್ಪ ಅವ್ರ ಅಂಗಡಿಯವ್ರೆ? ಸುಮ್ಮನೆ ಎತ್ತಾಗ ನಾನು ತೊಗೊಂಡು ಬರೋದು ಭಾಳ ಚಲೋ ಇತ್ತು ಅಲ್ಲ. ನಾಳೆ ಬೆಳಗ್ಗೆ ಅಂದ್ರೆ ಸಿದ್ಧಾರ್ಥ ಕೊಡ್ಬೇಕು. ಈಗ ಯಾವಾಗ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದು? ಟೈಮರ್ ಎಲ್ಲೈತಿ ಈಗ? ಆ ಅಂಗಡಿಯವಾಗ ಕಾಲ್ ಮಾಡ್ತೀನಿ ರೀ. ಡಬ್ಬ ನನ್ನ ಮಗ ಕಾಲ ರಿಸೀವ್ ಮಾಡತ್ತಿಲ್ಲ. ಎನಿ ಟೈಮ್ ಕಾಲ್ ಮಾಡಿರಿ ಮೇಡಮ್, ನಾವು ನಿಮ್ದು ಏನೋ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದ. ಈಗ ನೋಡಿದ್ರೆ ಕಾಲ ರಿಸೀವ್ ಮಾಡತ್ತಿಲ್ಲ. ಅಂಗಡಿಗಾದ್ರೂ ಹೋಗಿ ಬರಲ್ಲ? ಇನ್ನೊಂದ್ಸಲ ಟ್ರೈ ಮಾಡೇ ಬಿಡ್ತೀನಿ ರೀ. ಹಲೋ 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 ಹಲೋ, ವಾಚ್ ಶಾಪ್ ಅವರಾ? ಹಾಂ ಮೇಡಮ್, ಹೌದ್ರಿ, ಹೇಳ್ರಿ. ಸರ್, ಇವತ್ತು ಬೆಳಗ್ಗೆ ಒಬ್ಬರು ಲೇಡೀಸ್ ಬಂದು ವಾಚ್ ತೊಗೊಂಡು ಹೋದ್ರಲ್ಲ, ಅವರ ಮಾತಾಡ್ತಿರೋದು. ವಾಚ್ ಡೆಲಿವರಿಗೆ ಹೇಳಿದ್ರಲ್ಲ ಮೇಡಮ್, ಸಿಕ್ತಾ ವಾಚ್? ಅಯ್ಯೋ ಸರ್, ವಾಚ್ ಏನೋ ಸಿಕ್ಕೈತಿ, ಆದ್ರೆ ರಾಂಗ್ ವಾಚು. ನಾ ಸೆಲೆಕ್ಟ್ ಮಾಡಿದ್ದ ಬೇರೆ, ಈಗ ನನ್ನ ಕೈಗೆ ಸಿಕ್ಕಿರೋದು ಬೇರೆ. ಏನು? ಅದೇಂಗೆ ಮೇಡಮ್, ಅದೇಂಗೆ ಮಿಸ್ ಆಕೈತಿ? ನಮ್ಮಲ್ಲಿ ಸರ್ವಿಸ್ ಯಾವತ್ತೂ ಹಿಂಗಾಗಿದ್ದಿಲ್ಲ. ನೀವೇನು ಮೇಡಮ್ ಹಿಂಗೆ ಅನ್ನಕತ್ತೀರಿ? ಸರ್, ರೊಕ್ಕ ಕೊಟ್ಟು ವಾಚ್ ಬುಕ್ ಮಾಡಿದ್ದೆ ಅಲ್ಲ, ಸುಳ್ಳು ಹೇಳೋಕೆ ನಂಗೆ ತಲೆ ಕೆಟ್ಟಿರ್ತಾ ನಿಮಗೆ? ಅಲ್ಲ, ನನಗೆ ನಾಳೆ ನಂಗೆ ಬೇಕಾದವ್ರದ್ದು ಬರ್ತಡೇ ಐತಿ, ನಾಳೆ ಎನಿ ಕಂಡೀಷನ್ ಅವ್ರಿಗೆ ಗಿಫ್ಟ್ ಕೊಡಲೇಬೇಕು ನಾನು. ನೀವು ನೋಡಿದ್ರೆ ಈ ಥರ ಮಾಡಿಬಿಟ್ರಲ್ಲ. ಅಲ್ಲ, ಸುಮ್ಮನೆ ಅಲ್ಲೇ ತೊಗೊಂಡು ಬರ್ದಿತ್ತ, ನಾನು ಸುಮ್ಮನೆ ನಿಮ್ಗೆ ಡೆಲಿವರಿ ಮಾಡಿರಿ ಮನೆಗೆ ಅಂತ ಹೇಳಿ ಬಂದಿಲ್ಲ. ನಾನು ತೊಗೊಂಡು ನಾ ಹೊಡ್ಕೋಬೇಕೀಗ. ಅಯ್ಯೋ, ಏನು ಹೇಳಕತ್ತೀರಿ ಮೇಡಮ್ ನೀವು? ಅಂಗಡಿ ಬೇರೆ ಶಾಪ್ ಕ್ಲೋಸ್ ಆತಲ್ಲ. ಏನೋ ಮಿಸ್ಟೇಕ್ ಆಗೈತಿ. ನಿಮ್ಗೆ ಹೋಗೋ ಡೆಲಿವರಿ ಬೇರೆ ಯಾರಿಗಾದ್ರೂ ಮಿಸ್ ಆಗಿ ಹೋಗಿರ್ಬೋದು, ಅವ್ರದ್ದು ನಿಮಗೆ ಬಂದಿರ್ಬೋದು, ಏನೋ ಒಂದು ಆಗಿರ್ಬೋದು. ನಾವೊಂದು ಚೆಕ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡಲಾ ಮೇಡಮ್? ಅದೇನು ಮಾಡ್ತಿರೋ ಮಾಡಿರಿ, ಆದ್ರೆ ಹೇಳತ್ತೀನಿ, ನನಗೆ ಇವಾಗಲೇ ನನ್ನ ವಾಚ್ ಬೇಕೇ ಬೇಕು. ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸರಿ ಮೇಡಮ್, ಸರಿ, 10 ನಿಮಿಷ 10 ನಿಮಿಷ ಕೊಡ್ರಿ. ಅದು ಏನಾಗೈತಿ ಅಂತ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಸರಿ ಸರಿ. ನಾ ಒಂದೇನೋ ಅಂದ್ಕೊಂಡು ತರಿಸಿದ್ರೆ ಇದೇನೋ ಆಯ್ತಲ್ಲಪ್ಪ. ಅಲ್ಲ, ಈಗ ಅಂಗಡಿಗೆ ಬೇರೆ ಕ್ಲೋಸ್ ಆಗೈತೆ ಅಂತ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದು ಯಾವಾಗ? ಸಿದ್ಧಾರ್ಥ ಕೊಡೋದು ಯಾವಾಗ? ನಾ ಕೊಡೋಕ್ಕಿಂತ ಮುಂಚೆ ಆ ಪೂಜಾ ಏನಾರ ಗಿಫ್ಟ್ ಕೊಟ್ಬಿಟ್ಲಂದ್ರೆ ನಾ ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗೆ ಹೋಗ್ತೈತಿ. ಹಾಂ ಹೇಳಿ. ನಿಜವಾಗ್ಲೂ ಮೇಡಮ್, ನಿಜವಾಗ್ಲೂ ಸೋ ಸಾರಿ. ಅದು ಏನಾಗ್ಬಿಟ್ಟಿತ್ತು ಅಂದ್ರೆ ಮೇಡಮ್, ನಿಮ್ಮಂಥ ವಾಚೇ ಸೇಮ್ ಇನ್ನೊಬ್ರು ತೊಗೊಂಡಿದ್ರು. ಅವರಿಗೆ ನಿಮ್ಮ ವಾಚ್ ಹೋಗ್ಬಿಟ್ಟೈತಿ, ನಿಮಗೆ ಅವ್ರ ವಾಚ್ ಹೋಗ್ಬಿಟ್ಟೈತಿ. ಬೆಳಗ್ಗೆ ತನಕ ಸಿಗ್ಬೋದಾ ಮೇಡಮ್ ನಿಮ್ಗೆ? ಬೆಳಗ್ಗೆ ತನಕನ?
ಸರ್ ನಾ ಇಷ್ಟು ತನಕ ನಿಮ್ಗೇನು ಕತ್ತಿ ಹೇಳಿದ್ನ ನನಗೆ ಎಷ್ಟೊತ್ತಿದ್ರೂ ಬೇಕೇ ಬೇಕು. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಅದು ಯಾರಿಗೆ ಮಿಸ್ ಆಗಿ ಹೋಗೈತಲ್ಲ ಅವ್ರ ಕಡೆ ಇಸ್ಕೊಂಬಂದು ನಂಗೆ ತಂದುಕೊಡಿ. ನನಗೆ ಅದು ಗೊತ್ತಿಲ್ಲ. ಅಲ್ಲ ಮೇಡಮ್, ಅರ್ಥ ಮಾಡ್ಕೋರಿ ಮೇಡಮ್. ಶಾಪ್ ಕ್ಲೋಸ್ ಆಯ್ತು, ನಾವು ಮನೆಗೆ ಹೋಗಿರ್ತೇವೆ ಮೇಡಮ್. ನಮಗೂ ಪರ್ಸನಲ್ ಲೈಫ್ ಅಂತ ಇರಂಗಿಲ್ಲೇನ್ರಿ? ಅದು ಒಬ್ಬರು ವಿಜಯ್ ಅಂತದಾರ, ನಿಮ್ಗಿಂತ ಮುಂಚೆ ಒಂದು ಸ್ವಲ್ಪ ಮುಂಚೆ ಅವರು ತೊಗೊಂಡು ಹೋದ್ರು, ವಾಚ್ ಪರ್ಚೇಸ್ ಮಾಡಿ ಹೋದ್ರು. ಸೇಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಅದನ್ನೇ ಇಷ್ಟಪಟ್ಟಿದ್ರಿ. ಅದು ನಿಮ್ಮ ಕಡೆ ಹೋಗೈತಿ, ನಿಮ್ಮದು ಅವ್ರ ಕಡೆ ಹೋಗೈತಿ. ಈಗ ಅವರು ಕಾಲ್ ಮಾಡಿದ್ರು ನನಗೆ, ಹಂಗಾಗಿ ಗೊತ್ತಾಯ್ತು. ಏನ ವಿಜಯ? ಯಾರವ್ರ? ಅವ್ರ ಅಡ್ರೆಸ್? ನಾ ಹೇಳ್ದಂಗೆ ಮಾಡೋದಿದ್ರೆ ನಿಮಗೆ ಬೇಕಾದ್ರೆ ಇವತ್ತು ರಾತ್ರಿನೇ ಸಿಗುತ್ತೆ ಮೇಡಮ್. ಅದು ಏನು ಮಾಡ್ಬೇಕು? ನೋಡಿ ಮೇಡಮ್, ವಿಜಯ್ ಅವ್ರಿಗೆ ಕಾಲ್ ಮಾಡಿ ಹೇಳೀನಿ. ಅವ್ರ ಅಡ್ರೆಸ್ಸು ನಂಗೆ ಗೊತ್ತು. ಅಲ್ಲಿ ಹೋಗಿ ನೀವೇ ಹೋಗ್ತೀರಾ ಅಥವಾ ನಿಮ್ಗೆ ಯಾರಾದರೂ ಪರಿಚಯದವ್ರನ್ನ ಕಳಿಸಿ ಕಲೆಕ್ಟ್ ಮಾಡ್ಬೋದಾ ಮೇಡಮ್ ಅದನ್ನು? ನಿಮ್ಗೇನು ತಲೆ ಕಟ್ಟಿದ್ದೀನಿ ರೀ. ನಾ ಈಗ ರಾತ್ರಿ ಅಲ್ಲಿ ಎಲ್ಲೋ ಹುಡ್ಕೊಂಡು ಹೆಂಗ್ರಿ ಹೋಗ್ಬೇಕು? ಆಗಿಲ್ಲ ಅಂದರೆ ಬೆಳಗ್ಗೆ ತನಕ ವೇಟ್ ಮಾಡಿ ಮೇಡಮ್, ನಾವೇ ಹೋಗಿ ತಂದು ಕೊಡ್ತೀವಿ. ಹಾಂ ವೇಟ್ ಎಲ್ಲ ಮಾಡೋಕ್ಕಾಗಿಲ್ಲ. ಒಂದು ಕೆಲಸ ಮಾಡಿರಿ, ಅವ್ರ ಅಡ್ರೆಸ್ನ ನಂಗೆ ಕಳಿಸ್ತೀರಾ? ನಾನೇ ಹೋಗಿ ಕಲೆಕ್ಟ್ ಮಾಡ್ತೀನಿ. ಈ ವಾಚ್ ಅವ್ರಿಗೆ ಕೊಟ್ಟು ನನ್ನ ವಾಚ್ ತೊಗೊಂಡು ಬರ್ತೀನಿ. ಸರಿ ಮೇಡಮ್, ಸರಿ. ನಿಮಗೆ ಅಡ್ರೆಸ್ ಕಳಿಸಿರ್ತೀನಿ ನೋಡಿ ಮೇಡಮ್. ಬೇಕಾದರೆ ಅವ್ರಿಗೂ ಒಂದ್ಸಲ ಕಾಲ್ ಮಾಡಿ ಹೇಳ್ತೀನಿ, ಹಿಂಗೆ ಒಬ್ರು ಮೇಡಮ್ ಬರತ್ತಾರ, ನಿಮ್ಮದು ವಾಚ್ ಎಕ್ಸ್ಚೇಂಜ್ ಆಗೈತಿ, ಸೊ ಪ್ಲೀಸ್ ಅವ್ರಿಗೆ ನಿಮ್ಮ ವಾಚ್ ಕೊಟ್ಟು ಅವ್ರ ವಾಚ್ ನೀವು ಇಸ್ಕೊರಿ ಅಂಥೇಳಿ. ನಿಮಗೆ ರೊಕ್ಕ ಕೊಟ್ಟು ವಾಚ್ ತಂದಿದ್ದಲ್ದೆ ಇದನ್ನು ಬೇರೆ ಮಾಡಬೇಕಾಗಿತ್ತು. ಸರಿ ಕಳಿಸ್ರಿ. ಸರಿ ಮೇಡಮ್, ಸರಿ. ನಾನು ಹೋಗಿ ಹೆಂಗಾದ್ರೂ ಮಾಡಿ ವಾಚ್ ತಂದುಬಿಡ್ತೀನಿ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಅವ ಅಡ್ರೆಸ್ ಕಳಿಸ್ಲಿ, ನಾನು ಹೋಗ್ತೀನಿ.